ಒಳ್ಳೇದನ್ನ ಮಾಡಿದ್ರೆ ಜಗತ್ತಿಗೆ ತೋರ್ಸಕ್ಕೆ ಸಾಕ್ಷಿ ಬೇಕು ಅಂತ ಹೇಳಿದಲ್ಲ ಇದೆಯಾ, ನೀನೇ ಔಷಧಿ ತಂದಿದ್ದು ಅಂತ ಹೇಳೋದಕ್ಕೆ ಒಂದ್ ಬಲವಾದ ಸಾಕ್ಷಿ ಸಿಕ್ಕದೆ. ಯಾವ ಸಾಕ್ಷಿ? ಎಲ್ಲದೆ? ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಅವತ್ತು ನಿನ್ ಬಿದ್ದಿದ್ದ ಜಾಗದಲ್ಲೇ ಇತ್ತು. ಆದ್ರೆ ನಿನ್ಗೆ ಏನಾಗೋಯ್ತು ಅಂತ ಎತ್ಕೊಂಬರ ಗಡಿಬಿಡಿಲಿ ಅದನ್ನ ಗಮನಿಸಲಿಲ್ಲ ಅಷ್ಟೇ. ಈಗ ನೆನಪಾಯ್ತು. ಬಿಟ್ಟ ಹೇಳ್ತಾ ಇದ್ದೀರಾ? ಅಂತ ಸಾಕ್ಷಿ ಇವನದೇ? ಅದು ಅವತ್ತು ನಾನು ಅಲ್ಲಿಗೆ ಬಂದಾಗ, ಅಂದ್ರೆ ಆ ಬುಟ್ಟಿ ಅಲ್ಲೇ ಬಿದ್ದಿತ್ತು ಅಂತಂದ್ರೆ ಆ ಬುಟ್ಟಿನ ಅಲ್ಲಿ ಯಾರೋ ತಂದಿರ್ಲೇಬೇಕು. ಅದನ್ನ ಕೇಳಿದ್ರೆ ಎಲ್ಲ ಗೊತ್ತಾಯ್ತದೆ ತಾನೆ. ನೋಡಿ, ನಾನ್ ಔಷಧಿ ತಂದಿದ್ದೆ ಅನ್ನೋದ್ಕಿಂತ ನಿಮ್ ತಮ್ಮ ಔಷಧಿ ತಂದಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಯಾಕಂದ್ರೆ ಮಾಡ್ದವ್ರಿಗೆ ಕ್ರೆಡಿಟ್ ಸಿಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಮಾಡದೆ ಇದ್ದೋನು ಲಾಭ ಮಾಡ್ಕೋತಾ ಇದ್ರೆ ಅದನ್ನ ನಾನ್ ಸಹಿಸಕ್ಕಿಲ್ಲ. ನಿನ್ನೆ ತನಕ ಸತ್ಯ ಬಿಟ್ರೆ ಬೇರೆ ಏನು ಗೊತ್ತಿರ್ಲಿಲ್ಲ. ಅದನ್ನ ಹೇಗೆ ತಿಳ್ಕೋಬೇಕು ಅನ್ನೋ ಗೊಂದಲದಲ್ಲಿದ್ದಾಗ ನೀನೇ ನೀವು ತಾಳ್ಮೆ, ಧೈರ್ಯ, ನಂಬಿಕೆ ಈ ಮೂರು ನಿಮ್ ಜೊತೆಲಿದ್ರೆ ಗೆದ್ದೇ ಗೆಲ್ತಿರೋ ಅನ್ನೋ ಮಾತನ್ನ ನಾನು ನಂಬ್ದೆ. ತಾಳ್ಮೆಯಿಂದ ಅದ್ಯಾವ ಮೇಲೆ ನಂಬಿಕೆ ಇಟ್ಟು ಯೋಚನೆ ಮಾಡಿದ್ದಕ್ಕೆ ಅದ್ಯಾವ್ರು ನನ್ಗೊಂದು ದಾರಿ ತೋರಿಸ್ತಾ ಸತ್ಯನ ಹೊರಗೆ ತಂದ್ರೆ ಮುಗಿತು. ಸರಿ ನಡೀರಿ, ನಿಮ್ ಕುಟೆ ನಾನು ಬರ್ತೀನಿ. ಇಲ್ಲ, ಈಗ ನೀನ್ ನನ್ ಕುಟೆ ಬರೋದಕ್ಕಿಂತವ ಇಲ್ಲಿರೋದೇ ಮುಖ್ಯ. ಯಾಕಂದ್ರೆ ನಿನ್ನ ಅಗತ್ಯ ಅಲ್ಲಿಗಿಂತ ಜಾಸ್ತಿ ಇಲ್ಲೇ ಅದೇ. ಈ ತಪ್ಪಿ ನಾನು ಏನಾದ್ರು ಬರೋ ತಡ ಆದ್ರೂ ಈ ಮದ್ವೆ ನಡೆದಕ್ಕೆ ಅವಕಾಶ ಕೊಡ್ಬೇಡ. ಏನಾದ್ರೂ ಆಗ್ಲಿ ಸರಿಯಾದ ಸಮಯಕ್ಕೆ ಸಾಥಿ ಸಮೇತವಾಗಿ ಬರ್ತೀನಿ ನಾನು. ಸರಿ ಆಯ್ತು, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಇನ್ಮೇಕಿಂದ ಹುಷಾರಾಗಿರ್ಬೇಕಾದ್ರು ನಾನಲ್ಲ, ನಿನ್ ಸಮಾನ ಕದ್ದು ಒಗಳಿಸ್ಕೊಂಡು ಮೆರಿತಾವನಲ್ಲ ಆ ಸುಭಾಸ, ಅವನನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ. ಅದಕ್ಕೆ ಬರೀ ಬ್ಯಾನರ್ ವಿಷಯ ಗೊತ್ತಾಗಿದ್ದಕ್ಕೆ ನಮ್ಮ ಅಣ್ಣ ನಿಮ್ ಜೀವನ ಬಾಯಿಗೆ ಬರೋಂಗ್ ಮಾಡ್ದ. ಇನ್ನೇನಾದ್ರು ಆ ವಿಷಯ ಗೊತ್ತಾದ್ರೆ ಏನಾಗುತ್ತೆ ಅಂತ ಒಂದ್ಕಿತ ಯೋಚನೆ ಮಾಡಿ. ಅದಕ್ಕೆ ಬರ್ಲಾತೆ, ಹುಷಾರತ್ತೆ. ನಮ್ ಸುಭಾಷ್ ಮಾಮ ಬರವಾ. ಏನುವ ಇದು? ಹಂಗಾರೆ ಈ ಲೆಂಕ್ಳಿ ಇನ್ನು ಅಟ್ಟಿಲ್ ಏಳಿಲ್ವೇ? ಅವ್ರು ಏನಾದ್ರೂ ಹೇಳ್ಬಿಟ್ಟಿದ್ರೆ ವಾತಾವರಣ ಈಟೊತ್ತರೆಗೂ ಹಿಂಗಿರೋದ ಚಿತ್ರ ಖಂಡಿತ ಇಲ್ಲ. ಚಿತ್ರ, ಈ ವಿಚಾರ ಆಚೆಗೆ ಮತ್ತೆ ನೋಡ್ಕೋಬೇಕು. ಏನ್ ಮಾಡ್ಲಿ? ಥ್ಯಾಂಕ್ಸ್. ಯಾಕೆ ಅಂದ್ರೆ ಇಂಥ ಕೆಲಸ ಮಾಡಿ ಈ ದಿನ ನನ್ ಕಣ್ಮುಂದೆ ಓಡಾಡ್ತಾ ಇರೋದನ್ನ ನೋಡಿ ನನಗೆ ಸಾನೆ ಕೋಪ ಇತ್ತು. ಆದ್ರೆ ಸಾಕ್ಷಿ ಇಲ್ಲದೆ ಏನು ಮಾಡಕ್ ಆಗಕ್ಕಿಲ್ಲ ಅಂತವ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ. ಆದ್ರೆ ಇವತ್ತು ಸಾಕ್ಷಿ ತಗೊಂಡ್ ಬರ್ತೀನಿ ಅಂತ ನೀವು ನಿಂತಿದ್ದೀರಲ್ಲ, ಅದಕ್ಕೆ. ಇಲ್ಲ, ಈ ವಿಚಾರದಲ್ಲಿ ಅದ್ರಲ್ಲೂ ದಿಟ್ವಾಗ್ಲೂ ನಮ್ಮ ಅಪ್ಪನ ಪ್ರಾಣ ಯಾರು ಉಳ್ಸೋರೋ ಅವ್ರಿಗೆ ಆ ಬೆಲೆ ಸಿಗ್ಬೇಕು. ಅದಕ್ಕಿಂತ ಹೆಚ್ಚಾಗಿ ಒಂದ್ ಹೆಣ್ಣು ಅಂತ ನೋಡ್ದಲೆ ಗುಳ್ಳೆ ನರಿಯಂಗೆ ಏಡಿ ಕೆಲಸ ಮಾಡಿ ಇವ್ರು ನಂಗೆ ಜಂಬಾ ಕೊಚ್ಕೊಂಡು ಯೋಗ್ಯತೆ ಇಲ್ದಾನೆ ಒಗಳಿಸ್ಕೊಂತವನಲ್ಲ, ಅವನ್ನ ಯಾವುದೇ ಕಾರಣಕ್ಕೂ ಸುಮ್ಕೆ ಬಿಡಕ್ಕಿಲ್ಲ. ಬಿಡೋ ಮಾತೇ ಇಲ್ಲ. ಸರಿ, ನಾನು ಆದಷ್ಟು ಬೇಗ ಹೋಗ್ಬಿಟ್ಟು ಬರ್ತೀನಿ. ಹೇಳಿ. ಥ್ಯಾಂಕ್ಸ್ ಕಣವ. ಪ್ರತ್ಯಕ್ಷವಾಗಿ ಕಂಡ್ರು ಸತ್ಯ ಆಗಿರಕ್ಕಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡೆ ನೋಡು. ಅದಕ್ಕೆ ಸ್ಯಾನೆ ಖುಷಿ ಆಯ್ತು. ನವ್ಯ, ನನ್ ಮಗ ಅಂತವನಲ್ಲ ಕಣವ. ಸ್ಟಾಪ್ ಇಟ್. ನಿಮ್ ಮಗನ್ ಬಗ್ಗೆ ಬಯಸ್ಕೊಂಡು ಮಾತಾಡೋದನ್ನ ಮೊದಲು ನಿಲ್ಸಿ. ನಿಮ್ ಮಗನ್ ಬಗ್ಗೆ ನೀವ್ ಏನೇನೆಲ್ಲ ಹೇಳ್ತಿದ್ದೀರೋ ಅದನ್ನೆಲ್ಲ ನಂಬೋದಕ್ಕೆ ನಾನೇನ್ ಚಿಕ್ಕ ಹುಡುಗಿ ಅಲ್ಲ. ಅದನ್ನ ನಾನು ಒಪ್ಕೊತೀನಿ. ಅದಕ್ಕೋಸ್ಕರ ಅವ್ನಿಗೆ ಒಡಿ ಬಡಿ ಏನ್ ಬೇಕನ್ನ ಶಿಕ್ಷೆ ಕೊಡು. ಏ ಸೇವಾ, ನಿಮ್ಮ ಅಪ್ಪಂಗೆ ಮಾತ್ರ ಹೇಳ್ಬೇಡ ಕಣವ. ಅವ್ರಿಗೆ ಗೊತ್ತಾದ್ರೆ ನಮ್ಮ ಅಂತನ್ ಮರ್ವಾದೆ ಹೋಯ್ತದೆ. ಈ ಮದ್ವೆನ ನಿಲ್ಲಿಸ್ಬಿಡ್ತಾರೆ ಕಣವ. ಹೌದು, ನಿಮ್ ಮಗನ್ ಬಗ್ಗೆ ನಮ್ಮ ಅಪ್ಪನ ಹತ್ರ ಮಾತಾಡಿ ಮದ್ವೆ ನಿಲ್ಸೋದು ನನಗೆ ದೊಡ್ಡ ವಿಷಯನೇ ಅಲ್ಲ. ಆದ್ರೆ ನಾನು ಆ ಕೆಲಸ ಮಾಡಲ್ಲ. ನಮ್ಮ ಅಪ್ಪಂಗೆ ಹೇಳಿ ಈ ಮದ್ವೆನ ನಾನು ನಿಲ್ಸಲ್ಲ. ಯಾಕೆ ಅಂದ್ರೆ 4 ಗೋಡೆ ಮಧ್ಯದಲ್ಲಿ ನಡೆದಿರೋದು 4 ಜನದ ಮುಂದೆ ಬಯಲಾಗಬೇಕು. ಆವಾಗ್ಲೇ ಇಂಥ ದುಷ್ಟನ್ಗೆ ಕೆಟ್ಟ ಮನಸ್ಥಿತಿ ಇರೋ ಮೃಗಕ್ಕೆ ಬುದ್ಧಿ ಕಲ್ಸೋದಕ್ಕೆ ಸಾಧ್ಯ. ನೋಡವಾ, ಇದು 2 ಮನೆ ಮರ್ಯಾದೆ ಪ್ರಶ್ನೆ. ಇದು ಒಂದಕ್ಕೆ ಕ್ಷಮಿಸ್ಬಿಡು ನವ್ಯ. ಆಮೇಲೆ ಇವನು ನಾನ್ ಸರಿಯಾದ ಪಾಠ ಕಲಿಸ್ತೀನಿ. ನೋಡಿ, ನೀವ್ ನನ್ನ ಸಮಾಧಾನ ಮಾಡೋದಕ್ಕೆ ನೀವ್ ಯಾವ ರೀತಿ ಪ್ರಯತ್ನ ಪಟ್ರು ಅದು ಸಾಧ್ಯ ಇಲ್ಲ. ಒಟ್ನಲ್ಲಿ ಮದ್ವೆನ ನಿಲ್ಲಿಸ್ತೀನಿ. ಆದ್ರೆ ಅದ್ ಯಾವಾಗ ನಿಲ್ಲಿಸ್ಬೇಕು ಅನ್ನೋದನ್ನ ನಾನ್ ಡಿಸೈಡ್ ಮಾಡ್ತೀನಿ. ನವ್ಯ, ನವ್ಯ, ಏನಕ್ಕೆ ತಲೆ ಮೇಲೆ ಕೈ ಹೊತ್ಕೊಂಡು ನಿಂತಿದ್ದೀರಿ? ಮದ್ವೆ ಕೆಲಸ ಬೇರೆ ರಾಶಿ ರಾಶಿ ಬಿದ್ದದೆ. ನೀವ್ ನೋಡಿದ್ರೆ ನಡೆಯೋ ಮದ್ವೆ ಆಗಿದ್ರೆ ತಲೆ ಕೆಡ್ಸ್ಕೊಂಡು ಎಲ್ಲ ಕಡೆ ಓಡಾಡಿರೋರು ಪಾಪ. ಈ ಮದ್ವೆ ಯಾವಾಗ ನಿಂತದು ಅಂತ ಗೊತ್ತಿಲ್ಲ. ಇಂಥ ಕುಲಪುತ್ರನ್ ಜನ್ಮ ಕೊಟ್ಟ ಮೇಲೆ ತಮ್ಮ ಮರ್ವಾದೆ ಯಾವಾಗ ಮಣ್ಪಾಲ್ ಆಗೋಯ್ತದ ಅನ್ನೋ ಚಿಂತೆಯಲ್ಲಿ ಈಗ ನಿಂತವ್ರಷ್ಟೇ. ದಿಟ ಕಣೆ, ಇಂಥವ್ನ್ಗೆ ಅವ್ವ ಅನ್ನಿಸ್ಕೊಂಡ್ಮೇಲೆ ಪಾಪ ಇಂಥದ್ನೆಲ್ಲ ಅನುಭವಿಸ್ಲೇಬೇಕು. ಅಯ್ಯೋತೆ, ನೀವು ಜಾಸ್ತಿ ಚಿಂತೆ ಎಲ್ಲ ಮಾಡಕ್ ಹೋಗ್ಬಿಡಿ. ಈ ಮದ್ವೆ ಯಾವ ಟೈಮಿಗೆ ನಿಲ್ಬೇಕೋ ಕರೆಕ್ಟ್ ಆಗಿ ಆ ಟೈಮ್ಗೆ ನಿಲ್ತಿದ್ಬಿಡಿ. 4 ಈಗಿಟ್ ಸಾಕು. ಬರುವ ಹೋಗುವ. ಬ್ಯಾಡ ಬಿಡವ, ಆಯ್ತು. ಕುಡಿಯಕ್ಕೆ ಒಂದು ಗ್ಲಾಸ್ ನೀರು ತೊಂಬ. ಅಣ್ಣ, ಈ ವಿಧಾನಸೌಧದ ಒಳಗಡೆ ನಡೆಯೋ ವಿಷಯಗಳು ಹೋಗಲ್ಲ, ಅದು ಯಾರು ಹೇಳ್ತಾರೆ ಹೆಂಗ್ ಬರ್ತದೆ ಅಂತಾನೆ ನಮಗೆ ಗೊತ್ತಾಗಿಲ್ಲ. ವೆಂಕಟೇಶ್ ಸರ್, ನೀವು ಹೇಳಿದ್ರಲ್ಲ ಫೀಸ್ ಕಟ್ಟಿ ಇದನ್ನ ತೊಗೊಂಡು ಬಂದಿದ್ದೀನಿ. ಸರಿ, ನೀವು ನೋಡಿ. ಸರಿ ಸರ್. ಶಿವರಾಮ, ಅದೇನೋ ಫೀಸು ಗೀಸು ಅಂತ ಮಾತಾಡ್ತಿದ್ರಲ್ಲ, ಏನದು? ಏನಿಲ್ಲ ಕಣವ, ಚಂಪ ಓದ್ಬೇಕು ಅಂತಲ್ಲ, ಫೀಸ್ ಕಟ್ಟಕ್ಕೆ ಹೇಳಿದ್ದೆ, ಅದನ್ನ ಕಟ್ಬಿಟ್ಟು ಬಿಲ್ ತಂದವನು. ಹಾ ಮನ ತಗೋ, ಇದನ್ನ ಚಂಪ ಕೊಟ್ಬಿಡು. ರೀ, ಇದನ್ನ ನಾನ್ ಕೊಡೋದಕ್ಕಿಂತ ನೀವೇ ಅವಳು ಕೈ ಕೊಟ್ರೆ ಸಂದಾಗಿರೋದು. ಹೂ ಕಣ್ಣ ಶಿವರಾಮ, ಇದನ್ನ ನೀನ್ ಅವಳಿಗೆ ಕೊಟ್ರೆ ಶಾನೆ ಖುಷಿ ಪಡ್ತಾವಳೆ. ಇರು, ಬರಕ್ ಹೇಳ್ತೀನಿ. ಅಲೋ ಚಂಪಿ, ಬರ್ತಿದ್ದಾಳೆ. ಅಲ್ಲ ಕಣವ, ಇದೆಲ್ಲ ಬೇಕಾಗಿತ್ತಾ? ನೀವ್ ಯಾರಾದ್ರೂ ಕೊಟ್ಟಿದ್ರೆ ಆಗ್ತಾ ಇರ್ಲಿಲ್ವೇ? ಅಣ್ಣ, ಅವಳಿಗೋಸ್ಕರ ಫೀಸ್ ಕೊಟ್ಟು ನೀನೇ ಸೇರಿಸಿದ್ಯಾ? ಅಂತದ್ರಲ್ಲಿ ನೀನೇ ಅವಳು ಕೊಟ್ರೆ ಅವಳು ಓದೋದಕ್ಕೆ ಇನ್ನೂ ಜಾಸ್ತಿ ಉತ್ಸಾಹ ಬರಕಿಲ್ವೇ? ಮಾವಯ್ಯ ಬರಕ್ಕೆ ಹೇಳಿದ್ರಂತೆ. ತೊಳು ಮಾವಯ್ಯ, ಇದೇನು ಅಂತವ ಗೊತ್ತಾಗ್ಲಿಲ್ಲ. ನೀನು ಓದ್ಬೇಕು ಅಂದಲ್ಲ, ಅದಕ್ಕೆ ಟ್ಯೂಷನ್ಗೆ ಅಡ್ಮಿಷನ್ ಮಾಡಿ ಫೀಸ್ ಕಟ್ಸಿದ್ದೀನಿ. ನೀನು ನಾಳೆಯಿಂದ ಅಲ್ಲಿ ಹೋಗಿ ಚಂದಾಗಿ ಓದ್ಕೊ. ಮಾವಯ್ಯ, ನಂಗೆ ಆಯ್ತಿರೋ ಖುಷಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ನೋಡವಾ, ನಾನು ಮಾತು ಕೊಟ್ಟಂಗೆ ನೀನು ಏಟೇ ಸಂದಾಗ ನಾನು ನೋಡ್ಕೊಂಡ್ರು ಕೊನೆ ಗಂಟ ಈ ಮನೇಲಿ ನೀನು ಕೆಲಸದೊಳಗೆ ಇರಬೇಕಾಯ್ತು. ಹಂಗಾಗಬಾರ್ದು ಅಂದ್ರೆ ಇದ್ದೇ ಹೇಳ್ದಂಗೆ ನೀನು ಸ್ವಾಭಿಮಾನದಲ್ಲಿ ಬದುಕಬೇಕು. ನೀನು ಸ್ವಾಭಿಮಾನದಲ್ಲಿ ಬದುಕಬೇಕು ಅಂದ್ರೆ ನೀನು ಸಂದಾಗ ಓದಬೇಕು. ಸುಭಾಷನ್ ಬದುಕಲ್ಲಿ ನವ್ಯ ಬರೋಕ್ಕೂ ಮೊದಲು ನಿನಗೊಂದು ದಾರಿ ಮಾಡಬೇಕಾಗಿರೋದು ನನ್ನ ಕರ್ತವ್ಯ. ಅದೇ ಧರ್ಮ ಅನ್ನಿಸ್ತು, ಅದಕ್ಕೆ ನೋಡವಾ, ನೀನು ಆಸೆ ಪಟ್ಟಂಗೆ ಸಂದಾಗ ಓದ್ಲಿ ಅನ್ನಿಸ್ತು, ಅದಕ್ಕೆ ಮಾಡಿದೆ. ನಂಗೆ ಆಶೀರ್ವಾದ ಮಾಡಿ ಮಾವಯ್ಯ. ಒಳ್ಳೇದಾಗಲಿ. ಈ ವಿಷಯನ ನಿಮ್ ತವ ಹೇಳೋದಕ್ ಬಂದಾಗ ನೀವ್ ಏನ್ ಹೇಳ್ತೀರೋ ಅದನ್ನ ಹೆಂಗ್ ತಗೋತಿರೋ ಅಂತ ಸಾನೆ ಆತಂಕ ಇತ್ತು. ಆದ್ರೆ ನೀವು ಚಂಪನ್ ಕನ್ಸನ್ನ ಪ್ರಶ್ನೆ ಮಾಡ್ಲಿಲ್ಲ, ಅವಳಿಗೆ ಬೆನ್ನೆಲ್ಬಾಗ್ ನಿಂತ್ರಿ. ಇವತ್ ನೀವು ಉಳಿಸ್ಕೊಂಡಿದ್ದು ಬರೀ ಒಂದ್ ಮಾತಲ್ಲ, ನಿಮ್ ವ್ಯಕ್ತಿತ್ವ.
ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡು ಬದುಕೋ ಮನ್ಸ. ಅದಕ್ಕೆ ಅದ್ಯಾರು ನಿಮ್ಮನ್ನ ಇಂಥ ದೊಡ್ಡ ಸ್ಥಾನದಲ್ಲಿ ಇಟ್ಟಿರೋದು. ನಿಜ ಹೇಳ್ಬೇಕು ಅಂದ್ರೆ ನೀವು ಆ ಸ್ಥಾನದಲ್ಲಿ ಕೂತಿಲ್ಲ, ವ್ಯಕ್ತಿತ್ವನೇ ಆ ಸ್ಥಾನಕ್ಕೆ ಕರ್ಕೊಂಡು ಹೋಗಿರೋದು. ಈ ಉಪಕಾರಕ್ಕೆ ಹೆಂಗ್ ಥ್ಯಾಂಕ್ಸ್ ಹೇಳ್ಬೇಕಂತಾನೆ ಗೊತ್ತಾಯ್ತಾ ಇಲ್ಲ ಮಾವಯ್ಯ. ಒಂದು ಹೆಣ್ಣು ಮಗು ಯಾರ ಹಂಗೂ ಇಲ್ಲದೆ ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂದ್ರೆ ಓದ್ ಏಟ್ ಮುಖ್ಯ ಅಂತ ನೀನು ನೋಡಿದ್ಮೇಲೆ ನನಗೆ ಅರ್ಥ ಆಗಿತ್ತು. ಅದಕ್ಕೆ ಚಂಪಾಗೆ ನಾನು ಬೇರೆ ಏನೇ ಮಾಡಿದ್ರು ಅದು ಚಿಕ್ಕದಾಗ್ಬಿಡ್ತು. ಹಾಗಾಗಿ ಓದ್ಗೆ ಅವಳ ಆಸೆಗೆ ರೆಕ್ಕೆ ಕಟ್ಟಿ ಅವಳ ಆಸೆ ಈಡೇರಿಸ್ತಾ ಇದ್ದೀನಿ. ಹೇಳ್ಬೇಕು ಅಂದ್ರೆ ಇದಕ್ಕೆ ನೀನೇ ಸ್ಫೂರ್ತಿ. ಇದನ್ ಬಿಟ್ರೆ ಏನ್ ಹೇಳ್ಬೇಕು ಅಂತ ಅರ್ಥ ಆಯ್ತಾ ಇಲ್ಲ ಮಾವಯ್ಯ. ಶಿವರಾಮ, ಇವತ್ ನಂಗೆ ಸ್ಯಾನೆ ಸ್ಯಾನೆ ಎಮ್ಮೆ ಅನಿಸ್ತದೆ ಕಣ್ಲ. ಹೆಣ್ಣು ಐಕ್ಳಿಗೆ ಓದು ಅನ್ನೋದು ಶಾಪ ಅಲ್ಲ, ಅದೊಂದು ವರ ಅನ್ನೋದನ್ನ ನೀನ್ ಅರ್ಥ ಮಾಡ್ಕೊಂಡ್ಬಿಟ್ಟೆ ನೋಡು. ಅಟೇ ಸಾಕು. ನಂಗೆ ಆಶೀರ್ವಾದ ಮಾಡಿ ಅಮ್ಮಮ್ಮ. ನಿನ್ನ ಆಸೆ ಎಲ್ಲ ನೆರವೇರಿ 100 ಕಾಲ ಸಂದ ಹಾಕಿರು. ಚಂಪಾ, ನೀವು ಓದೋಕೆ ನಾನು ಸಪೋರ್ಟ್ ಮಾಡೀನಿ. ನಂಗೆ ಆಶೀರ್ವಾದ ಮಾಡಿ ಸಾಯ್ತೆ ಅಮ್ಮ. ಸಂದಾಗ ಓದಿ ತಂದಾಗಿರು. ಅಯ್ಯೋ, ನಾನು ಆಶೀರ್ವಾದ ಮಾಡೋಷ್ಟು ದೊಡ್ಡೋಳಲ್ಲ ಚಂಪಾ. ಲೇ, ನಿನ್ನ ಆಶೀರ್ವಾದ ಏನ್ ತಗೊಳಕ್ ಬಂದಿರಲಿಲ್ಲ ಅವಳು. ಸುಮ್ಕೆ ಇರು. ನೋಡೆ ಚಂಪಾ, ನನ್ನ ಮಗ ನಿನಗೆ ಬೆಂಬಲವಾಗಿ ನಿಂತಿರೋದು ಸಾರ್ಥಕ ಅನಿಸ್ಕೋಬೇಕಾದ್ರೆ ನೀನು ಇದ್ಯಾ ನಂಗೆ ಸಂದಾಗಿ ಓದಿ ಒಳ್ಳೆ ನಂಬರ್ ತಗೊಂಡು ಅಂದ್ಕೊಂಡ್ ಗುರಿನ ಸಾಧಿಸ್ಬೇಕು. ಆವಾಗ್ಲೇ ನೀನು ಇವಳಂಗೆ ಛಲಗಾತಿ ಅಂತ ಅನಿಸ್ಕೊಳ್ಳೋದು. ಅರ್ಥ ಆಯ್ತೆ? ಆಮ್ಯಾಕೆ ನಾನು ಕಣ್ಣು ಮುಚ್ಚೋದ್ರೊಳಗೆ ನೀನು ಡಾಕ್ಟ್ರು, ನೀನು ಲಾಯರ್ ಆಗ್ಬೇಕು. ನಾನು ಹೇಳದವ್ರಿಗೆ ನೀನು ಚುಚ್ಚಬೇಕು, ನೀನು ಕೇಸ್ ಹಾಕ್ಬೇಕು. ರೇ ಆಳದವನೇ, ಓಡಾಡೋ ದಾರಿಯಲ್ಲಿ ಕುರ್ಚಿ ಮಡಗಿದಾರಲ್ವ, ಎತ್ಕೊಂಡು ಹೋಗಿ ಅದ್ರ ಜಾಗದಲ್ಲಿ ಇಟ್ಬಿಡು. ಓಯ್, ಏನೋ ನಿನ್ನೆಯಿಂದ ಅಲಂಕಾರ ಮಾಡ್ತಾನೆ ಇದ್ದೀರಿ, ಮುಗಿಸ್ತಾನೆ ಇಲ್ಲ. ಮದುವೆ ಮುಗಿದ್ಮೇಲೆ ಇನ್ನು ಮಾಡ್ತಾನೆ ಇರ್ತೀರೋ ಏನ್ ಕತೆನೋ? ಅಯ್ಯೋ, ನಾನು ಈಟೊಂದು ಮಾತಾಡ್ತಾ ಇದ್ರು ಒಬ್ರು ಕೇಳಿಸ್ಕೊತಾ ಇಲ್ವಲ್ಲ. ಬಿರ್ಬಿರ್ನೆ ಮಾಡ್ರೋ. ನಿಂತ್ಕೊಡ್ರಿ. ಇನ್ನು ಸ್ನಾನನೇ ಮಾಡಿಲ್ವೇ ನೀವು? ಸ್ನಾನ ಮಾಡಿ ಸುಣ್ಣ ಬಣ್ಣ ಬಳ್ಕೊಳ್ಳೋದು ಯಾವಾಗ ಅಂತ ಒಂದ್ ಕೆಲಸ ಮಾಡಿ, ಈ ಗೋಡೆಗೆ ಬಳಿತಾರಲ್ಲ, ನೀರ್ ಹಾಕಿದ್ರು ಹೋಗದೆ ಇರುವಂತದ್ದು ಅಂತದನ್ನ ಬಳ್ಕೊಂಬಿಡಿ. ಆಗ ಮನೆ ಕಾರ್ಯಕ್ರಮಕ್ಕೆ ತಡ ಮಾಡದೆ ಬಟ್ಟೆ ಅಷ್ಟೇ ಹಾಕೊಂಡು ಬಂದ್ಬಿಡ್ಬೋದು. ಅಮ್ಮಮ್ಮ, ಮದ್ವೆದಿಂದಲೂ ಮೇಕಪ್ ಮಾಡ್ಕೊಳ್ಳೋದು ಬೇಡ್ವೆ? ಮದುವೆ ಅಂದ್ರೆ ಬಂದ ಜನಗಳನ್ನ ಮಾತಾಡ್ಸಿ ಉಪಚಾರ ಮಾಡ್ಬೇಕು. ಅದು ಬಿಟ್ಟು ಮುಖ ತುಂಬಾ ಬಣ್ಣ ಬಡ್ಕೊಂಡು ಬಟ್ಟೆ ಅಂಗಡಿ ಮುಂದೆ ನಿಂತ್ಕೋತಾವಲ್ಲ ಗೊಂಬೆಗಳು, ಹಂಗ ನಿಂತ್ಕೊಳ್ಳೋದಲ್ಲ. ಏನ್ ಹೆಂಗಸ್ರು, ಒಬ್ರಿಗೂ ಜವಾಬ್ದಾರಿ ಅನ್ನೋದೇ ಇಲ್ಲ ಈ ಅಟ್ಟಿಲಿ. ಸರಿ ಸರಿ, ಬಿರ್ಬಿರ್ನೆ ಹೋಗಿ ಅದೇನೋ ಸುಣ್ಣ ಬಣ್ಣ ಬಳ್ಕೊಂಡ್ ಬಂದ್ಬಿಡಿ. ಅಯ್ಯೋ, ಹೊರಗಡೆ ಇನ್ನು ಅದೇನೇನ್ ಮಾಡಾರೋ ಕಾಣೆ, ಬಳ್ಕೊಂಡ್ ಬಂದ್ಬಿಡ್ತೀನಿ. ನಮ್ದೇ ನಮಗ ಆಸೆ ಒದ್ಕತೈತೆ. ಈ ಮುದುಕಿದ ಒಂದು ಬಾರೆ ಅಕ್ಕೆ, ಇವಳೊಬ್ಳು. ಅಯ್ಯೋ ಅಕ್ಕೆ, ನಿಮ್ ಮುಖ ನೋಡ್ತಿದ್ರೆ ಯಗಾನ ಮಲ್ಲಿಗೆ ಇಲ್ಲ ಅನ್ನಿಸ್ತದೆ ಅಲ್ವೇನೆ ವಿನಂತಿ? ಹೂ ಕಣವ, ರಾತ್ರಿ ಎಲ್ಲ ನಿದ್ದೆಗೆಟ್ಟು ಕಣ್ಣೆಲ್ಲ ಊದ್ಕೊಂಡು ಮುಖದ ಮೇಲೆ ಕಣ್ ಬಂದ್ಬಿಟ್ಟದೆ. ಅತ್ತೆ, ನೀ ಮುಖ ನೋಡ್ತಾ ಇದ್ರೆ ಏನೋ ಮಿಸ್ಸಿಂಗ್ ಅನಿಸ್ತಾ ಇದೆ. ನಾವಿನ್ನು ಮೇಕಪ್ ಮಾಡ್ಕೊಂಡು ರೆಡಿ ಆಗಿಲ್ವಲ್ಲ, ಅದಕ್ಕೆ ನಿಂಗೆ ಕಾಣಿಸ್ತಾ ಐತೆ. ಹೋಗೆ. ಏ ಚಿತ್ರ, ನೀ ಅನ್ಕೊಂಡಿರೋದೆಲ್ಲ ಭ್ರಮೆ ಕಣೆ. ಏಟೆ ಆದ್ರೂ ಈ ಮದ್ವೆ ಆಯ್ತದೋ ಇಲ್ವೋ ಅನ್ನೋ ಹೆದರಿಕೆ ಅದಲ್ಲ. ಅದನ್ನ ಎಷ್ಟೇ ಮೇಕಪ್ ಮಾಡಿದ್ರು ಮುಚ್ಚಕ್ಕಾಗಕ್ಕಿಲ್ಲ ಬಿಡು. ಓ, ಇದ್ರ ಜೊತೆ ಏನ್ ಬಾರೆ. ಅಕ್ಕೆ ಅಕ್ಕೆ ಇನ್ನ ಮಾತಾಡ್ಬೇಕು. ಅಕ್ಕೆ ಏನವ, ಅವ್ರ ಕಡೆಯಿಂದ ಇನ್ನು ಯಾವ್ದು ಫೋನ್ ಬಂದಿಲ್ಲ ಅಂದ್ರೆ ಕಾಪ್ತಲ್ಲಿ ಹೋಗಿದ್ ಮಗಳನ್ನ ಏನಾದ್ರೂ ಹೇಳಿ ತಣ್ಣಗ್ ಮಾಡ್ಬಿಟ್ರೆ, ಇಲ್ಲ ಅಂದ್ರೆ ಮದ್ವೆಗಿದ್ವಿ ಏನಾರ ಮಾಡ್ಬಿಟ್ಟಾರೇನವಾ? ಈ ವಿಷಯ ಗೊತ್ತಾಗ್ತಿದ್ದಂಗೆ ಫೋನ್ ಮಾಡ್ಬಿಟ್ಟು ಮದ್ವೆ ಬೇಡ ಅಂತಂದ್ಬಿಟ್ರೆ ಜನ ನಾಳಿಕೆ ಹೆಣ್ ಕಡೆಯಿಂದನೇ ಏನೋ ತಪ್ಪಾಗಿದೆ ಅಂತ ಮಾತಾಡಕ್ಕಿಲ್ವೇ? ಅದಕ್ಕೆ ಕಣೆ, ಅದಕ್ಕೆ ಇಲ್ಲಿಗೆ ಬಂದು ಜನದ ಮುಂದೆ ನಿಂತು ಇವ್ರುಗಳು ಮಾಡಿರೋ ಕಚಡ ಕೆಲಸನ ಹೇಳಿ ತೆಪ್ಪು ಇವಂದು ನನ್ನ ಮಗಳದಲ್ಲ ಅಂತ ಹೇಳಿ ರಂಪಾಟ ಮಾಡ್ಬೇಕು ಅಂತ ಯೋಚನೆ ಮಾಡಿ